ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಹೆಚ್ಚಿಸಲು ಹಾಗೂ ಮಕ್ಕಳು ಶಾಲೆ ಬಿಡುವುದನ್ನು ತಡೆಗಟ್ಟಲು ಶಿಕ್ಷಕರು ಕೈಗೊಂಡ ಕ್ರಮಗಳು: ದಾಖಲಾತಿ ಆಂದೋಲನ ಕಾರ್ಯಕ್ರಮ, ಉಚಿತ ಕಲಿಕಾ ಸಾಮಗ್ರಿ ವಿತರಣೆ, ನೋಟ್ ಪುಸ್ತಕ, ಬ್ಯಾಗ್ಸ್ ಮತ್ತು ಟ್ಯಾಬ್ಸನ್ನು ಉಚಿತವಾಗಿ ಕೊಡಿಸಲಾಗಿದೆ. NGO ವತಿಯಿಂದ ಹೆಚ್ಚು ಮಕ್ಕಳು ಶಾಲೆಗೆ ಸೇರುವಂತೆ ಸೈಕಲ್ ವಿತರಣೆ, ಪೇರೆಂಟ್ಸ್ ಮೆಗಾ ಮೀಟಿಂಗನ್ನು ಮಾಡಲಾಗಿದೆ. ಸಂಶಯಗಳನ್ನು ಪರಿಹಾರ ಮಾಡೋದಕ್ಕೆ ಸಂಜೆ ತರಗತಿಗಳನ್ನು, ರಾತ್ರಿ ತರಗತಿಗಳನ್ನು ಮಾಡಲಾಗಿದೆ. ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಹಾಗೂ ಮಕ್ಕಳು ಶಾಲೆ ಬಿಡುವುದನ್ನು ತಡೆಗಟ್ಟಲು ಶಿಕ್ಷಕರು ಕೈಗೊಂಡ ಕ್ರಮಗಳು: ಮನೆ ಮನೆಗೆ ಭೇಟಿ ನೀಡಿ ಪೋಷಕರೊಂದಿಗೆ ಮಾತನಾಡಿ ಮಕ್ಕಳು ಗೈರು ಹಾಜರಿಯನ್ನು ತಡೆಗಟ್ಟಿ ಮರಳಿ ಶಾಲೆಗೆ ಕರೆತರಿಸಲಾಯಿತು. ಶಿರೀಷ ಎಂಬ ವಿದ್ಯಾರ್ಥಿಗೆ ಗೈರು ಹಾಜರಾಗುತ್ತಿದ್ದು ಮನೆಗೆ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಶಾಲೆಯ ಮುಖ್ಯವಾಹಿನಿಗೆ ತರಲಾಗಿದೆ. ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟಿಂದ ಸಹ ನಾವು ಪ್ರಯೋಜನವನ್ನು ಪಡ್ಕೊಂಡಿವೆ. ಕೊತ್ತೂರು ಮಹಾಲಕ್ಷ್ಮಿ ಎಂಬತಕ್ಕಂಥ CWS ವಿದ್ಯಾರ್ಥಿ ಮನೆಗೆ ಭೇಟಿ ಕೊಟ್ಟು ಪೋಷಕರ ಮನವೊಲಿಸಿ ಆ ವಿದ್ಯಾರ್ಥಿನಿಯನ್ನು ಶಾಲೆಗೆ ಕರೆತರಲಾಗಿದೆ. ಪಾರ್ವತಿಪುರ ತಾಂಡದ ಶ್ರೀನಿವಾಸ ನಾಯ್ಕನನ್ನು ಮನೆಗೆ ಭೇಟಿ ನೀಡಿ ಅವನನ್ನು ಶಾಲೆಗೆ ತರಲಾಗಿದೆ. ಗೂಳೂರಿನ ಶಿರೀಷ ಎಂಬ ವಿದ್ಯಾರ್ಥಿಯನ್ನು ಶಾಲೆಯ ಮುಖ್ಯವಾಹಿನಿಗೆ ಕರೆಕೊಂಡು ಬರಲಾಗಿದೆ. ಬೊಮ್ಮಯ್ಯಗಾರಪಲ್ಲಿ ಆನಂದ್ ಎಂಬತಕ್ಕಂಥ ವಿದ್ಯಾರ್ಥಿನಿಯನ್ನು CWS ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಗಣಿತ ಶಿಕ್ಷಕರಾಗಿದ್ದ ಕಾದಿನಾರಾಯಣ ಮತ್ತು ನಾವು ಕರೆತರಲಾಗಿದೆ. ಹಾಗೆ ನಮ್ಮ ಚಂದ್ರಾಯನಪಲ್ಲಿಯಲ್ಲಿರ್ತಕ್ಕಂಥ ಶ್ರೀಹರಿ ಎಂಬ ವಿದ್ಯಾರ್ಥಿಯನ್ನು, ಮಹಂತ್ ಎಂಬ ವಿದ್ಯಾರ್ಥಿನಿಯನ್ನು ಕೂಡ ಶಾಲೆಯ ಮುಖ್ಯವಾಹಿನಿಗೆ ಕರೆತರಲಾಗಿದೆ. ನಂತರ ECO CRP ನಾವು ಭೇಟಿ ನೀಡಿ ನಲ್ಪೆಡ್ಬೊಲೆ ಗ್ರಾಮದ ಊರಿನ ಹೊರಹಂಚಿನಲ್ಲಿದ್ದಂತಹ ಗಂಗೋತ್ರಿ ಎಂಬ ವಿದ್ಯಾರ್ಥಿನಿಯು ಗೈರು ಹಾಜರಾಗುತ್ತಿದ್ದು ಪೋಷಕರು ಬಹಳ ಬಡತನದಿಂದ ಇದ್ದು ಅವರು ಊರಿಂದ ಊರಿಗೆ ಪಲಾಯನ ಆಗ್ತಾ ಇದ್ದು ಅವರನ್ನು ಕೂಡ ಶಾಲೆಗೆ ಕರೆತರಲಾಗಿದೆ, ಪ್ರಯತ್ನ ಮಾಡಲಾಗಿದೆ. ನಂತರ ಶ್ರೀಲಕ್ಷ್ಮಿ ನಲ್ಪೆಡ್ಬೊಲೆ ಎಂಬ ವಿದ್ಯಾರ್ಥಿನಿಯ ಗೈರು ಹಾಜರಾಗುತ್ತಿದ್ದು ಮನೆಗೆ ಭೇಟಿ ನೀಡಲಾಗಿದೆ. ನಂತರ ಪೋಷಕರ ಮನವೊಲಿಸಿ ಚಂದ್ರಾಯನಪಲ್ಲಿ ರಂಜಿತಾ ಎಂಬತಕ್ಕಂಥ ಇಬ್ಬರು ಅಕ್ಕ ತಂಗಿಯರನ್ನು ಮನೆಗೆ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಅವರಿಗೂ ಕೂಡ ಶಾಲೆಯ ಮುಖ್ಯವಾಹಿನಿಗೆ ತರಲಾಗಿದೆ. ಈ ನಿಟ್ಟಿನಲ್ಲಿ ಪೋಷಕರ ಸಭೆಯನ್ನು ಶಾಲಾ ಹಂತದಲ್ಲಿ ಆಯೋಜಿಸಲಾಗಿದೆ. SDMC ಸಭೆಗಳನ್ನು ನಡೆಸಲಾಗಿದೆ. ಹಾಗೆ ತಾಯಂದಿರ ಸಭೆಯನ್ನು ಕರೆಯಿಸಿ ಎಲ್ಲ ಗೈರು ಹಾಜರತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೂ ಕೂಡ ಮುಖ್ಯವಾಹಿನಿಗೆ ಬರೋದಕ್ಕೆ ಸಹಾಯ ಮಾಡಬೇಕಂತ ಹೇಳಿ ತಿಳಿಸಲಾಗಿದೆ. ನಂತರ ಆರೋಗ್ಯಕರವಾಗಿರ್ತಕ್ಕಂಥ ಜಾಥಾ ಕಾರ್ಯಕ್ರಮಗಳು, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಗೂಳೂರಿನ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಅಡಿಯಲ್ಲಿ CWS ವಿದ್ಯಾರ್ಥಿಗಳಿಗೂ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೂ
ಶಾಲೆಯಿಂದ ಹೊರಗುಳಿದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷ ಶಿಕ್ಷಣ ನೀಡತಕ್ಕಂಥದ್ದು ಇದರ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಹಂತದಲ್ಲಿರ್ತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲಿ ಫಿಸಿಯೋಥೆರಪಿ ಚಟುವಟಿಕೆಯನ್ನು ಮಾಡಲಾಗಿದೆ. ಪೋಷಕರನ್ನು ಶಾಲೆಗೆ ಕರೆಯಿಸಿ ಮನೆಯಲ್ಲಿ ಕೂಡ ಮಕ್ಕಳನ್ನು ಸದೃಢವಾಗಿ ಬೆಳೆಸುವಂತೆ ಮಾಡೋದಕ್ಕೆ ಮನೆಯಲ್ಲಿ ಈ ಒಂದು ಫಿಸಿಯೋಥೆರಪಿ ಕೊಡಲು ಅವ್ರಿಗೂ ಕೂಡ ತರಬೇತಿಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಅಶೋಕ್ ಎಂಬತಕ್ಕಂಥ ಶಿಕ್ಷಕರು ಕೈಗೊಂಡ ಕ್ರಮಗಳು. ಮಕ್ಕಳೇ ಶಾಲೆಗೆ ಬನ್ನಿ, ಕನಸುಗಳನ್ನು ನನಸು ಮಾಡೋಣ ಎಂಬ ಮಾತಿನಂತೆ ಮಕ್ಕಳನ್ನು ಶಾಲೆಯ ಕಡೆಗೆ ಆಕರ್ಷಿಸಲು NGO ರೈಟ್ ಟು ಲಿವ್ ವತಿಯಿಂದ ದಾನವಾಗಿ ಉಚಿತ ಬೈಸ್ಕಲ್ಗಳನ್ನು ವಿತರಿಸಲಾಯಿತು. ಇದನ್ನು ನಾವು ನೋಡಬಹುದು. ಕಾಯ್ಕೊಂಡಿದ್ದಾರೆ. ನಿಮ್ಮ ಒಂದು ಇದು ಉದ್ದೇಶ ಏನಪ್ಪ ಅಂತಂದರೆ ಈ ಸೈಕಲನ್ನು ಹೆಂಗೆ ಬಳಸಬೇಕು, ಮಕ್ಕಳನ್ನು ಹೆಂಗೆ ಓದಿಸ್ಬೇಕು, ನಿಮ್ಮ ಜವಾಬ್ದಾರಿ ಏನು ಅನ್ನೋಂಥದ್ದು ಮಾನ್ಯ ಶಾಸಕರು ಮತ್ತು ರೈಟ್ ಟು ಲಿವ್ನ ಅಜಯ್ ಅವರು. ಒಟ್ಟಾರೆ ನಮ್ಮ ಉದ್ದೇಶ ಏನು ಅಂದರೆ ಮಕ್ಕಳು ಗೈರು ಹಾಜರಿ ಆಗಬಾರ್ದು, ಹಾಗೇನೆ ಸಂಪೂರ್ಣವಾಗಿ ಶಾಲೆಗೆ ಬರುವ ಹಾಗಿರಬೇಕು ಅಂತ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಹೇಳುತ್ತಾ ಇಲ್ಲ ಪಾಪ. ನಮ್ಮ ಶಾಲೆ ನಾವೆಲ್ಲರೂ ಸಹಾಯ ಮಾಡಬೇಕು. ಈ ಶಾಲೆಗೆ ತಾಲೂಕಿನಲ್ಲಿ ಅತ್ಯುನ್ನತ ಶಾಲೆ ಹೆಸರು ಬರಬೇಕು ಅಂತೆಲ್ಲ ನಮ್ಗೆ ಆಸೆ ಇರೋರಿಗೆಲ್ಲ. ಈ ಆಸೆಯಿಂದ ಇವತ್ತು ನಾವು ಏನೇ ಕಾರ್ಯಕ್ರಮ ಆದ್ರೂ ಟೀಚರ್ಸ್ ಕರೆ ಕೊಟ್ರೆ ಇಮ್ಮಿಡಿಯೇಟ್ ಆಗಿ ಬರ್ತೀನಿ, ಇಂಥ ದಿವಸ ಬರ್ತೀನಿ. ಲಾಸ್ಟ್ 1 ವೀಕ್ ಬ್ಯಾಕ್ ಕೇಳಿದ್ರು, ಬುಧವಾರ ಗ್ಯಾರಂಟಿ ಬರ್ತೀನಿ ಅಂತೆ. ಆದ್ರೆ ನಮ್ಗೆಲ್ಲ ಬರಬೇಕು, ಈ ಶಾಲೆಯಲ್ಲಿ ಭಾಗವಹಿಸಬೇಕು, ಈ ಶಾಲೆ ಋಣ ತೀರಿಸಬೇಕು ಅಂತ ನಮ್ಮಲ್ಲೂ ಇದೆ. ಯಾಕಂದ್ರೆ ನಾವೆಲ್ಲ ಇದೇ ಶಾಲೆಯಲ್ಲೇ ಸೇಮ್ ಆ ಮೂಲೆಯಲ್ಲಿರೋ ಸ್ಕೂಲಲ್ಲಿ SLC ನಾನು ಓದಿದ್ದು. ಇಲ್ಲಿ 9th ಸ್ಟ್ಯಾಂಡರ್ಡ್ ಇತ್ತು, ಇಲ್ಲಿ 8th ಸ್ಟ್ಯಾಂಡರ್ಡ್. ನಾನು ಓದಿದ್ದು 82-83 SLC ನನಗೆ SLC ಸ್ಟೂಡೆಂಟ್. ನನಗೊಂದು ಖುಷಿನೂ ಆಯ್ತು. ಆಗಿದ್ದು SLCಯಲ್ಲಿ 76 ಜನ, ಈಗ ಹೆಚ್ಚು 50 ಜನ ಇದ್ದಾರೆ. ಅಂದ್ರೆ ಎಷ್ಟೇ ಪ್ರೈವೇಟ್ ಸ್ಕೂಲ್ ಬಂದರೂ ನಮ್ಮ ಸರ್ಕಾರಿ ಶಾಲೆ ಗೆಳತ ತಕ್ಕಿಲ್ಲ ಅಂತ ನನಗಂತೂ ಖುಷಿ ಆಯ್ತು ಇವತ್ತು.